ಅಂಬಾನಿ ನ್ಯೂಸ್ ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಇಂದು ಮಹತ್ವದ ಸುದ್ದಿಗೋಷ್ಠಿ ನಡೆಯಿತು. ಕೇಂದ್ರ ಸರ್ಕಾರದ 12 ವರ್ಷಗಳ ಐತಿಹಾಸಿಕ ಸಾಧನೆಗಳು, ದೇಶದ ಅಭಿವೃದ್ಧಿಗೆ ಕೈಗೊಂಡ ದಿಟ್ಟ ನಿರ್ಧಾರಗಳು ಹಾಗೂ ವಿದೇಶಾಂಗ ನೀತಿಗಳ ಕುರಿತು ರಾಜ್ಯ ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಈ ಧ್ಯೇಯದೊಂದಿಗೆ ಕಳೆದ 12 ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜನಪರ ಆಡಳಿತ ನೀಡುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ಶ್ಲಾಘಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳಾ ಸಬಲೀಕರಣ, ಉದ್ಯೋಗಾವಕಾಶ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಯ ಮೂಲಕ ದೇಶವನ್ನು ಪ್ರಗತಿಯತ್ತ ಮುನ್ನಡೆಸಲಾಗುತ್ತಿದೆ. ಜಾಗತಿಕ ಸವಾಲುಗಳ ಮಧ್ಯೆಯೂ ಭಾರತ ಸ್ಥಿರತೆ ಕಾಯ್ದುಕೊಳ್ಳಲು ಮೋದಿ ಅವರ ದಕ್ಷ ನಾಯಕತ್ವವೇ ಕಾರಣ ಎಂದರು. ಗುಜರಾತ್ನಿಂದ ಆರಂಭವಾದ ಅವರ ನಿರಂತರ ದೇಶ ಸೇವೆಯ ಪಯಣ ಇಂದು ಜಾಗತಿಕ ವೇದಿಕೆಯಲ್ಲಿ ಭಾರತದ ಹೆಮ್ಮೆಯನ್ನು ಹೆಚ್ಚಿಸಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ, ಕೇವಲ 2 ಸಂಸದರಿಂದ ಆರಂಭವಾದ ಬಿಜೆಪಿ ಇಂದು ದೇಶದ ಅಗ್ರ ರಾಜಕೀಯ ಪಕ್ಷವಾಗಿ ಬೆಳೆಯಲು ಸಾಮಾನ್ಯ ಕಾರ್ಯಕರ್ತರಿಗೆ ನೀಡುವ ಅವಕಾಶವೇ ಕಾರಣ ಎಂದರು. ಇದೇ ವೇಳೆ ಜಿಲ್ಲೆಯ ಪ್ರಮುಖ ಸಮಸ್ಯೆಯಾದ ನೀರಾವರಿ ಕುರಿತು ಮಾತನಾಡಿದ ಅವರು, ಎತ್ತಿನಹೊಳೆ ಯೋಜನೆಯ ನೀರಿನ ಲಭ್ಯತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು. ಅತ್ತ ಎಚ್ಎನ್ ವ್ಯಾಲಿ ಯೋಜನೆಯಡಿಯ ನೀರನ್ನು 3ನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸಬೇಕೆಂಬ ಜನರ ಒತ್ತಾಯಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ಗಂಭೀರ ಆರೋಪ ಮಾಡಿದರು. ಜಿಲ್ಲೆಯ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಭೀಕರ ಆರೋಗ್ಯ ಸಮಸ್ಯೆ ಎದುರಾಗಲಿದೆ. ಹೀಗಾಗಿ ಕೃಷ್ಣಾ ನದಿಯಿಂದ ಚಿಕ್ಕಬಳ್ಳಾಪುರಕ್ಕೆ ನೀರು ತರುವ ವಿಚಾರದಲ್ಲಿ ಬಿಜೆಪಿ ಯಾವುದೇ ಹೋರಾಟಕ್ಕೂ ಸಿದ್ಧವಿದೆ ಎಂದು ಸೀಕಲ್ ರಾಮಚಂದ್ರಗೌಡ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ರಾಜಣ್ಣ, ಮಾಜಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಪ್ರಧಾನ ಕಾರ್ಯದರ್ಶಿ ಮುರಳೀಧರ್, ಕೋಂಡೇನಹಳ್ಳಿ ಮುರಳಿ ಸೇರಿದಂತೆ ಪ್ರಮುಖ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಚಿಕ್ಕಬಳ್ಳಾಪುರ ವರದಿ ಮೋಹನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ಬಿಜೆಪಿ ಸರ್ಕಾರ ಬರಲೇಬೇಕು, ಎನ್ಡಿಎ ಸರ್ಕಾರ ಬರಬೇಕು. ಬಂದ್ರೆ ಮುಂಬರುವ ದಿನಗಳಲ್ಲಿ ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ನಾವು ನಾಯಕರಿಗೆ ನಾನು ಆಗ್ರಹ ಮಾಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ಕೃಷ್ಣಾ ನದಿ ನಮ್ಮ ಬಾರ್ಡರ್ ಇದೆ. ಆಂಧ್ರ ಬಾರ್ಡರ್ ಅಲ್ಲಿ ಗೌರಿಬಿದನೂರು ಆಗ್ಬೋದು, ಬಾಗೇಪಲ್ಲಿ ಆಗ್ಬೋದು, ಚಿಂತಾಮಣಿ ಆಗ್ಬೋದು, ಶಿಡ್ಲಘಟ್ಟ ಆಗ್ಬೋದು, ಬಾರ್ಡರ್ ಅಲ್ಲಿ ನೀರಿದೆ. ಆ ನೀರನ್ನ ತಗೊಂಡ್ಬರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು. ಎಲ್ಲರೂ ಒಗ್ಗರಲಾಗಿ ನೀರಾವರಿ ಹೋರಾಟಗಾರರು ತುಂಬಾ ಕಷ್ಟಪಟ್ಟು ಹೋರಾಟ ಮಾಡಿದ್ರು. ಸತತವಾಗಿ 15-20 ವರ್ಷ ಹೋರಾಟ ಮಾಡ್ತಾ ಇದ್ರೆ, ಆದ್ರೆ ಯಾರಿಗೂ ಜಯ ಸಿಕ್ಕಿಲ್ಲ. ನೀರಾವರಿ ಹೋರಾಟಗಾರರಿಗೆ ಏನು ರಿಸಲ್ಟ್ ಸಿಕ್ಕಿಲ್ಲ. ಆದ್ರೆ ಇವತ್ತು ಎಲ್ಲರೂ ಒಕ್ಕರ್ಲಲ್ಲಿ ಇವತ್ತು ನೀರಾವರಿಗಾಗಿ ನಾವೆಲ್ಲ ಹೋರಾಟ ಮಾಡಲಿಲ್ಲ, ನಮಗೆ ನೀರು ಸಿಕ್ಕಿಲ್ಲ, ಒಗ್ಗಟ್ಟಾಗ್ಲಿಲ್ಲ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ರೈತರ ಮಕ್ಕಳು ನಾವು ಎಲ್ಲರೂ ಕೂಡ ತುಂಬಾ ನಷ್ಟ ಅನುಭವಿಸಬೇಕಾಗತ್ತೆ. ಹಿಂಗಾಗಿ ಈ ಒಂದು ವಿಕಸಿತ ಭಾರತ ಏನಿದೆ, ಮೋದಿಜಿಯವರ ಏನು 2047ಕ್ಕೆ ವಿಕಸಿತ ಭಾರತ ಆಗಬೇಕು ಅಂತ ಇಡೀ ದೇಶದಲ್ಲಿ 75% ಇವತ್ತು ಬಿಜೆಪಿ ಬಂದು ಇವತ್ತು ಎಲ್ಲರ ಒಳ್ಳೆ ಕಡೆ ರಾಜಕಾರಣ ಕೊಡ್ತಾ ಇದ್ದಾರೆ. ಇವತ್ತು ನಾವು ಕೂಡ ಈ ಭಾಗದಲ್ಲಿ ಮುಂಬರುವ ದಿನಗಳಲ್ಲಿ ಒಗ್ಗಟ್ಟಾಗಿ ಇವತ್ತು ಮೋದಿಜಿಯವರಿಗೆ ನಾವು ಮುಟ್ಟಿಸಬೇಕು. ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ಕಷ್ಟ ಮೋದಿಜಿಯವರವರೆಗೂ ಹೋಗ್ಬೇಕು. ಈಗ ಹೋಗ್ಬೇಕಂತ ಹೇಳಿದ್ರೆ ಒಗ್ಗಟ್ಟಾಗಬೇಕು. ನೀರಿನ ಸಮಸ್ಯೆ ಇಲ್ಲಿರ್ತಕ್ಕಂಥದ್ದು ತೀರಿಸಬೇಕು. ಅದೇ ರೀತಿ ಇಲ್ಲಿರ್ತಕ್ಕಂಥ ಬೆಳೆ ಬೆಳೀತಕ್ಕಂಥದ್ದು ಏನೆಲ್ಲ ಇದೆ, ರೇಷ್ಮೆ ಬೆಳಿತೀವಿ, ಆ ರೇಷ್ಮೆ ಬೆಳೀತಕ್ಕಂಥ ಜಮೀನ ಕಿತ್ಕೊಂಡು ಕೈಗಾರಿಕೆ ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಓಡ್ತಕ್ಕಂಥ ಒಂದು. ಅದಾದ್ಮೇಲೆ ಹಾಲು, ಇಷ್ಟೊಂದು ಸುದೀರ್ಘವಾಗಿ ಹಾಲು ಇರ್ತಕ್ಕಂಥದ್ದನ್ನ ಹಾಲಿಗೆ ಒಂದು ಬೆಂಬಲ ಬೆಲೆ ಕಟ್ತಕ್ಕಂಥದ್ದು ಮಾಡ್ತಾ ಇಲ್ಲ. ತರಕಾರಿಗಳಿಗೆ, ಹಣ್ಣುಗಳಿಗೆ ಇಲ್ಲಿರ್ತಕ್ಕಂಥದ್ದು ಹೂವು ಈ ಮಾರುಕಟ್ಟೆ ಸರಿಯಾಗಿ ಕೊಡ್ತಾ ಇಲ್ಲ. ನಮ್ಮ ಹೋರಾಟ ಇವತ್ತು ರೈತರಿಗಾಗಿ ಹೋರಾಟ ಇರಬೇಕು, ರೈತರು ಉಳಿಬೇಕು. ಹಂಗಾಗಿ ನಮ್ಮ ಸರ್ಕಾರ ಬಂದಿದ್ದೆ 100% ಬರುತ್ತೆ. ಆದ್ರೆ ಇವತ್ತು ನಾವು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಒಂದು ಇರ್ತಕ್ಕಂಥ ಯುವಕರು ಇರ್ತಕ್ಕಂಥ ರೈತರು ಎಲ್ಲರೂ ಒಗ್ಗಟ್ಟಾಗಿ ಏನು ಮೋದಿಜಿಯವನ್ನ ಏನು ಒಂದು ಕೈ ಜೋಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಮೋದಿಜಿಯವರಿಗೆಲ್ಲ ನಾವು ಭಾರತ ಸರ್ಕಾರಕ್ಕೆ ಆಗ್ರಹ ಮಾಡಬೇಕು. ಸ್ಟೇಟ್ ಸರ್ಕಾರ ಬರಬೇಕು, ನಮ್ಮ ಜಿಲ್ಲೆಗಳು ಉಳಿಬೇಕು ಅಂತಕ್ಕಂಥದ್ದು ಈ ವಿಷಯ ಏನಿದೆ. ಮೋದಿಜಿಯವರ ಏನು ಸತತವಾಗಿ ಕೊಟ್ಟಿರ್ತಕ್ಕಂಥ ಅವಧಿ ಏನಿದೆ
ನಮ್ಮ ಜಿಲ್ಲೆಗಳಿಗೂ ಕೂಡ ಒಂದು ವರ ಆಗಬೇಕು ಅಂತ ಈ ಮುಖಾಂತರ ನಮ್ಮ ಜಿಲ್ಲೆಗೆ ಎಲ್ರಿಗೂ ಒಂದು ಸಂದೇಶವನ್ನು ಕೊಡ್ತೀನಿ, ರಿಕ್ವೆಸ್ಟ್ ಮಾಡ್ಕೊತೀನಿ. ಧನ್ಯವಾದ. ಅವಕಾಶಗಳು ಜಾಸ್ತಿ ಆಗ್ತಾ ಇದೆ. ಮುಂಬರುವಂತ ದಿನಗಳಲ್ಲಿ ನಾನು ಹೇಳುವಂತದ್ದು ಯುವಕರಿಗೆ ನಮ್ಗಿರುವಂತ ಡಯಾಸ್ಪೊರಾಗೆ 28 ವರ್ಷ ವಯಸ್ಸಿನ ನಮಗೆ ತುಂಬಾ ದೊಡ್ಡ ವಿಪುಲವಾದ ಅವಕಾಶ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಮಾಣ ಆಗಿದೆ. ಎರಡನೇ ಪ್ರಶ್ನೆ ನಿಮ್ದು, ಒಂದು ನಿಮಿಷ ಅವ್ರ ಪ್ರಶ್ನೆ ಉತ್ತರ ಕೊಡ್ತೀನಿ. ಎರಡನೇ ಪ್ರಶ್ನೆ ಯಾವ್ದು ತಗೊಂಡ್ರಿ? ಎರಡನೇದು ಅಲ್ಲ ಹೇಳಿ. ಎರಡನೇದು ಅಲ್ಲ, ನನ್ನ ಉತ್ತರ ಆಯ್ತು. ಯಾಕಂದ್ರೆ ನಿಮಗೆ ಮುಖಕ್ಕೆ ನಾನು ಉತ್ತರ ಕೊಡ್ಬೇಕು ಅಂತಲ್ಲ. ಉತ್ತರ ಏನೋ ಉತ್ತರ ಕೊಟ್ಟಿದ್ದೀನಿ, ಸತ್ಯನೇ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರುವಂತ ಸತ್ಯನ ನೀವು ಬೇಕಾದ್ರೆ ನಿಮ್ ರೆಕಾರ್ಡ್ಸ್ ನ ಚೆಕ್ ಮಾಡಿ ನೋಡಿ. ಆ ಚೆಕ್ ಮಾಡಿ ನೋಡಾದ್ಮೇಲೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯುವಕರು ಉದ್ಯೋಗವನ್ನ ಅರಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಮೊದಲ ಕಾಲ ಹೊಟ್ಟೋಯ್ತು. ಸರ್ಕಾರ ಶುರು ಮಾಡಬೇಕು, 56,000 ಉದ್ಯೋಗಗಳನ್ನ ನಾವು ಸೃಷ್ಟಿ ಮಾಡ್ತೀವಿ ಅಂದ್ರು. ನಾನೊಂದು ಮೊನ್ನೆ ಕಮಿಟಿನಲ್ಲಿ ಪ್ರಶ್ನೆ ಹಾಕಿದ್ರೆ ಇನ್ನು 1.5 ವರ್ಷ ಆಗುತ್ತಂತೆ 56,000 ಹುದ್ದೆಗಳನ್ನ ತುಂಬೋದಕ್ಕೆ. ಅಂದ್ರೆ ಘೋಷಣೆ ಮಾಡಿದ್ ಯಾವಾಗ? ಧಾರವಾಡದಲ್ಲಿ ಜನ ಪ್ರತಿಭಟನೆ ಮಾಡಿದಾಗ, ಅಲ್ಲಿಂದ ಬೆಂಗಳೂರು ತನಕ ಬಂದ್ಬಿಟ್ಟು ಮಾಡಿದಾಗ ನೀವು ಎಲ್ರಿಗೂ ಮೂಗು ತುಪ್ಪ ನಾಳೆನೇ ಎಂಪ್ಲಾಯ್ಮೆಂಟ್ ಆಗೋಗ್ಬಿಡುತ್ತೆ ಅನ್ನೋ ತರ ಘೋಷಣೆ ಮಾಡಿದ್ರೆ, ನಾನು IAS DPAR ನವ್ರನ್ನ ಕೇಳಿದ್ರೆ ಪ್ರಶ್ನೆ 1.5 ವರ್ಷ ಆಗುತ್ತೆ ಸರ್, ಇನ್ನು ಎಲ್ಲಾ ಕಡೆಯಿಂದ ಡೀಟೇಲ್ಸ್ ತಗೊಂಡಿದೀವಿ, ಎಕ್ಸಾಮ್ ಆಗುತ್ತೆ, ಎಕ್ಸಾಮ್ ಆದ್ಮೇಲೆ ವ್ಯಾಲ್ಯೂಯೇಷನ್ ಆಗುತ್ತೆ, ರಿಸಲ್ಟ್ ಅನೌನ್ಸ್ ಆಗುತ್ತೆ, ಅದಾದ್ಮೇಲೆ ನಾವು ರಿಕ್ರೂಟ್ಮೆಂಟ್ ಹೋಗ್ತೀವಿ ಸರ್, ನಾಟ್ ಲೆಸ್ ದೆನ್ 1.5 years ಅಂತ ಉತ್ತರ ಸಿಗುತ್ತೆ. ಯಾರ್ದು ತಪ್ಪು? 56,000 ಜನಕ್ಕೆ ಉದ್ಯೋಗ ಕೊಡುವಂತ ರಾಜ್ಯ ಸರ್ಕಾರ 1.5 ವರ್ಷ ಕೊಡಲ್ಲ ಅಂತ ಅಂದ್ರೆ ರಾಜ್ಯ ಸರ್ಕಾರದ ತಪ್ಪಿಲ್ವೇನು ಇದರಲ್ಲಿ? ನಿನ್ನೆ ತಾನೇ ಹೋಗಿರುವಂತ DCM ಅವರು ಎಲ್ಲರನ್ನೂ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ, ಸೌಹಾರ್ದಯುತವಾದಂತಹ ಭೇಟಿನಲ್ಲಿದ್ದಾರೆ. ಜೊತೆಗೆ ನೀತಿ ಆಯೋಗದ ಸಭೆಗೆ ಇಲ್ಲಿ ತನಕ ಹೋಗ್ತಾನೆ ಇರಲಿಲ್ಲ ಸಿದ್ದರಾಮಯ್ಯನವರು. ಎಷ್ಟು ಸತಿ ಹೋಗಿದ್ರು? ಮತ್ತೆ ವಿದೇಶಕ್ಕೆ ಬನ್ರಿ, ಹೋಗಿ ಬಂಡವಾಳ ತರೋಣ ಅಂತ ಕರೆದ್ರೆ ನರೇಂದ್ರ ಮೋದಿ ಅವ್ರ ಜೊತೆ ಒಂದ್ಸತಿ ಹೋಗಿರ್ಲಿಲ್ಲ. ಯಾಕೆ ಹೋಗಿರ್ಲಿಲ್ಲ ಸಿದ್ದರಾಮಯ್ಯನವರು? ಮೊದಲನೇ ಬಾರಿಗೆ ನೀತಿ ಆಯೋಗದ ಸಭೆಗೆ ಕರ್ನಾಟಕದವರು, ತಮಿಳುನಾಡುನವರು, ತೆಲಂಗಾಣದವರು ಮತ್ತೆ ಕೇರಳದವರು ಮೊದಲನೇ ಬಾರಿ ಹೋಗಿರುವಂತದ್ದು. ಅಂದ್ರೆ ಒಂದು ದೇಶದ ಬೆಳವಣಿಗೆ ಅಂತಂದಾಗ ಕರ್ನಾಟಕ ಬೇರೆ ಅಲ್ಲ. ಕರ್ನಾಟಕದಲ್ಲಿ ಉದ್ದಿಮೆ ಹೂಡಬೇಕು ಅಂತಂದ್ರೆ ಇದೇ ಟೊಯೋಟಾ ಕಂಪನಿ ನಾವು ಹೊಸದಾಗಿ ಶುರು ಮಾಡ್ತೀವಿ, ನೀವು ನಮಗೆ ಜಾಗ ಕೊಡಿ, ಲೇಬರ್ ಲಾನ ಚೇಂಜ್ ಮಾಡ್ರಿ, ನಾವು 22,000 ಕೋಟಿ ದುಡ್ಡು ಹಾಕ್ತೀವಿ, ಸುಮಾರು ಒಂದು 25,000 ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂತಂದ್ರೆ ಮೀನಾಮೇಷ ಎಣಿಸಿದ್ರು. ಎಲ್ಲಿಗೋಯ್ತದು? ಸಂಭಾಜಿನಗರಕ್ಕೆ ಹೋಯ್ತು. ಹಾಗಾಗಿ ರಾಜ್ಯ ಸರ್ಕಾರದ ಬಹುದೊಡ್ಡ ಕೊಡುಗೆ ಇದೆ. ಅದ್ರ ಬಗ್ಗೆ ಹೆಚ್ಚು ಗಮನವನ್ನ ಪತ್ರಕರ್ತರು ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ ನಾನು. ಎರಡನೇದು ನೋಡಿ, ಸಾಮಾಜಿಕ ಸಾಮರಸ್ಯ ದೇಶದಲ್ಲಿ ಎಷ್ಟು ದಂಗೆ ಆಗಿದೆ. 3 ಉತ್ತಮವಾದಂತಹ ಕಾನೂನನ್ನ ತಗೊಂಡ್ಬಂತು. ಎಷ್ಟು ದಿನ ಬ್ಲಾಕ್ ಮಾಡಿದ್ರು? 2 ವರ್ಷ ದೆಹಲಿನ ಬ್ಲಾಕ್ ಮಾಡ್ಕೊಂಡು ಕೂತಿದ್ರು. ಯಾರ ಕಾರಣ? ಕೇಜ್ರಿವಾಲ್ ಕಾರಣ. ಅಂದ್ರೆ ರೈತರ ಪ್ರೊಟೆಸ್ಟ್ ಯಾವ ತರ ಇತ್ತು ಅಂದ್ರೆ ಸುಸಜ್ಜಿತವಾದಂತಹ ಕೊಠಡಿಗಳು, ಎಸಿಗಳು ಹಾಕೊಂಡಿದ್ದಾರೆ, ಬೆಂಜ್ ಕಾರ್ಗಳಲ್ಲಿ ಬಂದು ಇಳಿದಿದ್ದಾರೆ, ಮತ್ತೆ ಟ್ರ್ಯಾಕ್ಟರ್ಗಳಲ್ಲಿ ನಿಲ್ಲಿಸಿ ಅದನ್ನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ದೇಶದ ಈ ಉತ್ತಮವಾದಂತಹ 3 ಕಾನೂನುಗಳನ್ನ ನರೇಂದ್ರ ಮೋದಿ ವಾಪಸ್ ತಗೊಳ್ಳುವಾಗ ಯಾವ ಮಾತು ಹೇಳಿದ್ರು? ದೇಶದ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ 3 ಕಾನೂನುಗಳನ್ನ ತಂದ್ವಿ. ಆದ್ರೆ ದೇಶದ ಹಿತದೃಷ್ಟಿಯಿಂದ ನಾನು ಈ 3 ಕಾನೂನುಗಳನ್ನ ವಾಪಸ್ ತಗೋತಾ ಇದ್ದೀನಿ. ಅದರಲ್ಲಿ ಖಲಿಸ್ತಾನಿ ಚಳವಳಿಗೆ ಸಂಬಂಧಪಟ್ಟವ್ರ ಒಳಗಡೆ ಬಂದು ಸೇರ್ಕೊಂಡಿದ್ರು. ಅಂತಾರಾಷ್ಟ್ರೀಯ ಮಟ್ಟದ ಕೆನಡಿಯನ್ ಗ್ರೂಪ್ಸ್ ಯಾರಿಗೆ ಖಲಿಸ್ತಾನದಲ್ಲಿ ಗಲಾಟೆ ಮಾಡಬೇಕು ಅಂತ ಇತ್ತು ಅವರೆಲ್ಲ ಒಳಗಡೆ ಬಂದು ಸೇರ್ಕೊಂಡಿದ್ರು. ಹಾಗಾಗಿ ರೈತರ ಹಿತದೃಷ್ಟಿಯಿಂದ ನಾವು ಪರಮೋಚ್ಚವಾದಂತಹ ಗಮನವನ್ನ ಕೊಟ್ಟಿದ್ದೀವಿ. MSP ಕೊಡ್ತಾ ಇರೋದು ಅತ್ಯಧಿಕವಾಗಿ ಬಿಜೆಪಿ ಸರ್ಕಾರದಲ್ಲಿ. ಹಾಗೇನೆ ಎಲ್ಲಾ ರಾಜ್ಯ ಸರ್ಕಾರಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಬೇಕು. ಇವಾಗ ನೋಡಿ, ಇಲ್ಲಿ ಯೂರಿಯಾ ಇಲ್ಲ ಅಂತ ಇದ್ದಾರೆ. ಯಾಕೆ ಗೊತ್ತಾಗಲ್ವಾ ರಾಜ್ಯ ಸರ್ಕಾರಕ್ಕೆ? ಬೆಳೆ ಬರುತ್ತೆ, ಎಷ್ಟು ಯೂರಿಯಾ ಬೇಕು, ಏನ್ ಮಾಡಬೇಕು ಅಂತ. ಕಳೆದ ಸತಿ ಇದೇ ಸಂದರ್ಭದಲ್ಲಿ 1600 ಟನ್ ಕಳ್ಳ ಸಾಗಾಣಿಕೆ ಆಗ್ತಾ ಇತ್ತು ಕೇರಳಕ್ಕೆ. ಈ ಸತಿನೂ ಅದು ಆಗಲ್ಲ ಅಂತ ಅನ್ಕೊಂಡಿದ್ದೀರಾ? ಅಲ್ಲಿ ಜಗಳ ಕೂಡ ಆಗಿದೆ. ಅವನೇನ್ ಹೇಳ್ತಾನೆ, ನೀವು ಅದನ್ನ ತಗೊಂಡ್ರೆ ಇದೆರಡನ್ನ ತಗೋಬೇಕು ಅಂತಾನೆ. ರೈತನ್ಗೆ ಏನ್ ಬೇಕೋ ಅದನ್ನ ತಗೊಳ್ಳೋಂಗ್ ಮಾಡಬೇಕು. ದೇಶದ ರೈತರು ಒಂದೇ ಪ್ರದೇಶ ಸ್ವಾಮಿನಾಥನ್ ಆಯೋಗದ ವರದಿ ಜಾರಿ ಮಾಡಬೇಕು ನೋಡಿ. ಸ್ವಾಮಿನಾಥನ್ ಆಯೋಗದ ಬಹುತೇಕ ವರದಿಗಳನ್ನು ನಾವು ಜಾರಿ ಮಾಡಿದೀವಿ. 100% ಮಾಡಿದೀವ, ಆಗದೆ ಇರಬಹುದು, ಆದ್ರೆ ಆ ಮಾಡುವಂತಹ ಹಂತದಲ್ಲಿ ಖಂಡಿತ ಇದ್ದೀವಿ.